ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಟೆಲ್ಗೆ ಹೋಗಿ ಅಲ್ಲಿ ನಾವೆಲ್ಲ ರೆಡಿಯಾಗಿ ಡೈರೆಕ್ಟಾಗಿ ಎಂಗೇಜ್ಮೆಂಟ್ ಎಲ್ಲಿತ್ತು ಅಲ್ಲಿ ವೆನ್ಯೂಗೆ ಹೋದ್ವಿ. ಸೊ ನನ್ನ ಫ್ರೆಂಡ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಲು, ಕರೆಕ್ಟಾಗಿರೋ ಹಾಲಿಗೆ ಬಂದು ಇಲ್ಲ ಬೇರೆ ಹಾಲಿಗೆ ಬಂದು ಅಂತ. ಬಟ್ ಇಲ್ಲ, ಕರೆಕ್ಟಾಗಿ ಬಂದಿದ್ದು. ಯಾಕಂದರೆ ನನ್ನ ಫ್ರೆಂಡ್ ನನಗೆ ತೋರಿಸಿದ್ಲು ಅವಳು ಯಾವ ಥರ ಡೆಕೋರೇಷನ್ ಹೇಳಿದ್ದಾಳೆ ಅಂತ. ಬಟ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು, ಲೈಕ್ ಸಖತ್ತಾಗೇ ಇತ್ತು. ಊಟನೂ ಸಹ ನೀವು ನೋಡ್ಬೋದು, ಇದು ಬ್ಯುಫೆ ಏರಿಯಾ, ಅದೂ ಸಹ ಪ್ರತಿಯೊಂದು ಡಿಶಸ್ ತುಂಬ ಚೆನ್ನಾಗಿತ್ತು. ಪ್ಲಸ್ ಜ್ಯೂಸ್ ಕೌಂಟರ್ ಎಲ್ಲ ಹಾಕಿದ್ರು. ಇಲ್ಲಿ ನನ್ನ ಫ್ರೆಂಡ್ಸ್ ನೋಡಿ ಬರ್ತಾರೆ, ಅವ್ರು ಮಾತಾಡ್ತಾ ಇದ್ದಾರೆ ಹಾಯ್ ಗಾಯ್ಸ್ ಅಂತ. ನನಗಂತೂ ತುಂಬ ಕಾಮಿಡಿ ಅನ್ನಿಸ್ತು. ಇಲ್ಲಿ ಗೈಸ್ ನೀವೆಲ್ಲ ನೋಡ್ಬೋದು ಸ್ಟೇಜ್ ಡೆಕೋರೇಷನ್ ಆಗಲಿ ಪ್ರತಿಯೊಂದು ಸಹ ಅವಳು ರೋಸಲ್ಲಿ ಮಾಡಿಸಿದ್ಲು ಡೆಕೋರೇಷನ್ಸ. ಆ್ಯಂಡ್ ಸ್ಪೆಷಲಿ ಲೈಕ್ ವೈಟ್ ಆ್ಯಂಡ್ ಆಫ್ ವೈಟ್ ಡೆಕೋರೇಷನ್. ಅಲ್ಲಿ ಸಿಂಗರ್ಸ್ನು ಕರೆಸಿದ್ರು, ನಾರ್ಮಲ್ ಸಿಂಗರ್, ಯಾರು ದೊಡ್ಡ ಸ್ಟಾರ್ಸ್ ಅಲ್ಲ, ಅವ್ರ ಕಡೆ ಹಂಗಿರುತ್ತಂತೆ. ಆಮೇಲೆ ಅವ್ಳ ಎಂಟ್ರಿಗೋಸ್ಕರ ಲೈಕ್ ಸ್ಪೆಷಲ್ ಎಂಟ್ರಿ ಥರ ರೋಸ್ ಎಲ್ಲ ಅವಳ ಮೇಲೆ ಹಾಕಬೇಕು ಅಂತ ಕೋನಲ್ಲಿ. ಅದ್ರ ಮೇಲೆ ಸಹ ಲೋಗೋ ಇದೆ VR ಅಂತ. ಅದೆಲ್ಲ ಪ್ರತಿಯೊಂದು ಸಹ ಅವಳು ತಲೆ ಓಡಿಸಿ ಅವಳು ಡೀಟೇಲಿಂಗ್ ಮಾಡಿರೋದು ಇವೆಲ್ಲ. ನಾನು ಅವ್ರ ಕಸಿನ್ಸ್ ಎಲ್ಲ ಸೇರ್ಕೊಂಡು ಆ ಕೋನ್ನ ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೋ, ಸೊ ಅವ್ಳು ಬಂದಾಗ ಹಾಕಿ ಅಂತ ಹೇಳಿ. ಬಟ್ ನಿಜವಾಗ್ಲೂ ಅಲ್ಲಿ ಎಂಟ್ರಿನೂ ಸಹ ತುಂಬ ಚೆನ್ನಾಗಿತ್ತು. ನನ್ನ ಕೈಲಿ ಎಷ್ಟಾಯಿತು ಅಷ್ಟು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಬಟ್ ಗ್ಯಾರಂಟಿ ಫುಲ್ ಅವಳು ವಿಡಿಯೋ ಬಂದಾಗ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ನಾವು ಫೈನಲಿ ಅವಳನ್ನು ನೋಡಿದವಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ಲು. ಅಲ್ಲೇ ಅವ್ರ ಗ್ರೂಮು ಸಹ ಕೂತಿದ್ದಾಳೆ, ಅವಳ ತಂಗಿ. ಅವಳು ಇನ್ನೂ ಸ್ವಲ್ಪ ರೆಡಿ ಆಗೋದಿತ್ತು ಅಂತ ನನ್ನ ಫ್ರೆಂಡ್ ರೆಡಿ ಆಯ್ತಾ ಇದ್ಲು. ಆಮೇಲೆ ಅವ್ರದ್ದು ಗ್ರೂಮ್ದು ಅವಳದು ಫೋಟೋಸ್ ಎಲ್ಲ ಸೆಷನ್ ನಡೀತಾ ಇತ್ತು. ಅವಳು ಏನಂತಾಳೆ ಎಲ್ಲ ಅವಳು ಥಿಂಕ್ ಮಾಡೇ ಅರೇಂಜ್ ಮಾಡಿದ್ದು. ಸೊ ಅಲ್ಲಿ ಫ್ಲವರ್ಗೆ ಸಹ ಅವಳದೇ ಮೈಂಡ್ ಅವಳೇ ಥಿಂಕ್ ಮಾಡಿದ್ಲು. ಅವರು ಸಹ ತುಂಬ ಬ್ಯೂಟಿಫುಲ್ಲಾಗಿ ಸಖತ್ತಾಗಿ ಕಾಣಿಸ್ತಾ ಇದ್ರು. ಕ್ಯೂಟಾಗಿ ಹೆಣ್ಮಕ್ಳೆಲ್ಲ ಚೆನ್ನಾಗೇ ಕಾಣಿಸ್ತಾರೆ ಅನಿಸುತ್ತೆ ನನಗೆ. ಇಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫ್ಲವರ್ ಗರ್ಲ್ಸ್ನ ಗ್ರೂಮ್ನ ಕರ್ಕೊಂಡು ಹೋಗ್ತಾ ಇದ್ವಿ ಎಂಟ್ರಿ ಮಾಡ್ಸೋಕ್ಕೆ. ಎಂಟ್ರಿ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಮುಂದೆ. ಯಾಕೆ ಲಿಟ್ರಲಿ ಫಾಗ್ ಎಂಟ್ರಿ ಎಲ್ಲ ಮಾಡಿಸಿದ್ರು, ಆ ಸಾಂಗ್, ಆ ಡಾನ್ಸ್. ಬಟ್ ಹಾಡೆಲ್ಲ ನಾನು ಹಾಕೋಕ್ಕಾಗಲ್ಲ ಬಿಕಾಸ್ ಕಾಪಿರೈಟ್ ಇಶ್ಯೂ ಇದೆ ಅಂತ. ಆಮೇಲೆ ತುಂಬ ಅಂದರೆ ತುಂಬ ಜನ ಸೇರಿಸಿದ್ರು ಅವ್ರ ಎಂಗೇಜ್ಮೆಂಟ್ಗೆ ಇಷ್ಟು ಜನ ಅಂದಮೇಲೆ ಲೈಕ್ ಸೀರಿಯಸ್ಲಿ ಮದುವೆಗೆ ಇನ್ನೆಷ್ಟು ಜನ ಅಂತ ಅಂದ್ಕೊಂಡು ಇಲ್ಲಿ ಸ್ಟೇಜ್ ಮೇಲೆ ಅವರೆಲ್ಲ ನಿಂತಿದ್ರು. ನನಗಂತೂ ತುಂಬ ಅವರಿಬ್ರು ನೋಡೋಂತೂ ತುಂಬ ಖುಷಿ ಆಯ್ತಿತ್ತು. ಪ್ಲಸ್ ಆ ಕ್ಯೂಟ್ ಫ್ಲವರ್ ಗರ್ಲ್ಸ್ ಅಂತೂ ಸಖತ್ತಾಗಿದ್ರು. ಇಲ್ಲಿ ನೋಡಿ ರೋಶ್ನಿ ಇದ್ದಾರಲ್ಲ, ಅವ್ನ ತಮ್ಮ ಅವಳ ತಂಗಿ ರಿಂಗ್ ಕೊಡ್ತಾ ಇದ್ದಾರೆ ಇಬ್ರಿಗೂ. ಇಲ್ಲಿ ಈ ಪಾರ್ಟಲ್ಲಿ ಸ್ವಲ್ಪ ಅವಳು ಸ್ಯಾಡಾಗಿ ಕಾಣಿಸ್ತಾ ಇದ್ದಾಳೆ ಬಿಕಾಸ್ ನಾವೆಲ್ಲ ಅವಳ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ವಲ್ಪ ಇಮೋಷ್ನಲ್ ಆಗಿ ಸ್ವಲ್ಪ ಬಡ್ಕತಾ ಇದ್ದು. ಸೊ ಅವಳು ನಮ್ಮನ್ನು ನೋಡ್ಬಿಟ್ಟು ಅವಳು ಇಮೋಷ್ನಲ್ ಆಗಿಬಿಟ್ಲು. ಆ್ಯಂಡ್ ದ ವೇ ಅವ್ರು ವಿಶಾಲ್ ಪ್ರಪೋಸ್ ಮಾಡಿದ್ದು ಲೈಕ್ ತುಂಬ ಚೆನ್ನಾಗಿತ್ತು. ಅವ್ರಿಗಂತೂ ತುಂಬಾ ಬೇಗ ರಿಂಗ್ ಆಗಕ್ಕೆ ಅರ್ಜೆಂಟ್ ಇತ್ತು. ನಮಗೆಲ್ಲರಿಗೂ ಗೊತ್ತಿಲ್ಲ ಯಾಕೆ ಅಂತ. ಅಲ್ಲಿ ಆ್ಯಂಕರ್ ಮಾಡೋರು ಅದನ್ನೇ ಹೇಳ್ತಾ ಇದ್ರು. ಅವ್ರು ಎಷ್ಟು ಬ್ಯೂಟಿಫುಲ್ಲಾಗಿ ಅವಳಿಗೆ ಲೈನ್ ಡೆಲಿಕೇಟ್ ಮಾಡ್ತಾರೆ. काफी टाइम पहले मैंने सुना था कि ब्यूटी लाइज इन द आईज ऑफ योर्डर, और जब मैं इनसे मिला तो मुझे वही फील हुआ. Not so much, but finally I love you.
ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಪಾರ್ಟ್ ಲೈಕ್ ಸೀರಿಯಸ್ಲಿ ಅವಳನ್ನ ಹೊಗಳಿದ ರೀತಿ ಪ್ರತಿಯೊಂದು ಲೈಕ್ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯ್ತಿತ್ತು ನನ್ನ ಬೆಸ್ಟ್ ಫ್ರೆಂಡ್ನ ಇಷ್ಟೊಂದು ಇಷ್ಟಪಡೋ ಹುಡುಗ ಸಿಕ್ಕಿದ್ದಾನೆ ಅಂತ. ಲೈಕ್ ನಿಜವಾಗ್ಲೂ ನನ್ನದೇ ಕಣ್ಣು ತಾಗ್ಬಿಡುತ್ತೆ ಅಂತ ಅನಿಸುತ್ತೆ ನನಗೆ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ. ನಂಗೆ ಅಷ್ಟು ಇಷ್ಟ ಆಗಿತ್ತು ಈ ವಿಡಿಯೋ. ಈಗ ಮುಂದೆ ಬರುತ್ತೆ ನೋಡಿ ಅವಳು ರಿಂಗ್ ಹಾಕಿದ್ಮೇಲೆ ಲಿಟ್ರಲಿ ನನ್ನ ಫೇವ್ರೇಟ್ ಪಾರ್ಟ್ ಇಡೀ ಎಂಗೇಜ್ಮೆಂಟಲ್ಲಿ. ನನಗಂತೂ ತುಂಬ ಖುಷಿ ಆಯಿತು. ಲೈಕ್ ಸೀರಿಯಸ್ಲಿ ಅವರಿಬ್ರು ನೋಡಿ ಇಬ್ಬರು ಹೇಗೆ ಒಬ್ರನ್ನೊಬ್ರು ನೋಡ್ತಾಯಿದ್ರು ಅಂದರೆ ನನಗಂತೂ ತುಂಬ ರೊಮ್ಯಾಂಟಿಕ್ಕಾಗಿ ಫೀಲ್ ಆಯ್ತಿತ್ತು. ಲೈಕ್ ಯಾವುದೋ ಪಿಕ್ಚರಿನ ಸ್ಟೋರಿ ನಡೀತಾ ಇದೆಯಾ ಇಲ್ಲ ಶೂಟಿಂಗ್ ನಡೀತಾ ಇದೆ ಅಂತ. ನಿಜವಾಗ್ಲೂ ಲೈಕ್ ಸೀರಿಯಸ್ಲಿ ನೋಡಿ ನಾನಂತೂ ಝೂಮು ಸಹ ಮಾಡಿದ್ದೀನಿ. ನಾನಂತೂ ನನ್ನ ಫ್ರೆಂಡ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಲೈಕ್ ಸೀರಿಯಸ್ಲಿ ವಿಶಾಲ್ ಏನಂದ ನೀನು ಇಷ್ಟೊಂದು ಬ್ಲಷ್ ಮಾಡ್ತಾ ಇದೆಯಲ್ಲ ಅಂತ ಕೇಳೋದೇ ಮರೆತುಬಿಟ್ಟೆ ನಾನು. ಇಲ್ಲಿ ನೋಡಿ ಅವ್ರ ಕೇಕೂ ಸಹ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಫೈನಲಿ ಕೇಕ್ ಕಟಿಂಗ್ ಆಯಿತು. ಅವರಿಬ್ಬರು ಸೇರ್ಕೊಂಡು ಕೇಕ್ ಕಟ್ ಮಾಡಿದ್ರು. ಕೇಕು ಸಹ ಪ್ರತಿಯೊಂದು ಲೆವೆಲಲ್ಲಿ ಬೇರೆ ಬೇರೆ ಟೇಸ್ಟ್ ಫ್ಲೇವರಿನ ಕೇಕ್ ಆಗಿತ್ತು. ರೆಡ್ ವೆಲ್ವೆಟ್, ಬ್ಲ್ಯಾಕ್ ಚಾಕ್ಲೇಟ್ ಅಂತ. ನಾವಂತೂ ಲಾಸ್ಟಲ್ಲಿ ಎಂಗೇಜ್ಮೆಂಟ್ ಎಲ್ಲ ಮುಗಿದ್ಮೇಲೆ ಮಧ್ಯರಾತ್ರಿ 2 ಗಂಟೆಗೆ ಕೇಕ್ ತಿಂದಿರೋದು. ನಾವು ಅಟ್ಲೀಸ್ಟ್ ನನ್ನ ಪ್ರಕಾರ ಹೋಟೆಲ್ಗೆ ಹೋಗೋ ಅಷ್ಟರಲ್ಲಿ ಲೈಕ್ ಬೆಳಗಿನ ಜಾವ 4 o'clock ನಾವೆಲ್ಲ ಹೋದ್ವಿ. ಅಲ್ಲಿದ್ದವ್ರೆಲ್ಲರಿಗೂ ಎಷ್ಟು ಖುಷಿ ಆಯ್ತಿತ್ತು ಅಂದರೆ ಲಿಟ್ರಲಿ ಅವ್ರು ನೋಡಿ ಎಲ್ಲರಿಗೂ ಗೊತ್ತಾಯ್ತಿತ್ತು. ನಮ್ಮ ಕ್ಯೂಟಾಗಿ ನಮ್ಮ ಫೋಟೋ ಸೆಷನ್. ಖುಷು ಅಂತೂ ಫೋಟೋ ತೆಗ್ಸಿದ್ದು ಎಲ್ಲರ ಜೊತೆನೂ. ನಮ್ಮ ರೋಶ್ನಿ ಅಂತೂ ಖುಷಿನೂ ಬಿಟ್ಟಿದ್ದಿಲ್ಲ, ಅವಳ ಜೊತೆನೂ ಫುಲ್ ಸ್ಪೆಷಲಾಗೆಲ್ಲ ಫೋಟೋಸ್ ತೆಗೆಸ್ಕೊಂಡವಳೆ. ನಾನು ಅದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಮೈ ಇನ್ಸ್ಟಾ ID ಚಾನ್ನಿ ಗೌಡ ಅಂತ ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಫೋಟೋಸ್ ಆ್ಯಡ್ ಮಾಡ್ತಾಯಿದ್ದೀನಿ ನಮ್ಮ ಫ್ರೆಂಡ್ಸ್ದು, ನಮ್ಮ ಪೂರ್ತಿ ಗ್ರೂಪ್ದು ಖುಷು ಜೊತೆ. ಪ್ಲೀಸ್ ಗೈಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.